ತೆರಳುತ್ತಾ ಇದ್ದವರಿಗೆ ಬಿಗ್ ಶಾಕೇ ಇದು. ಚಲಿಸ್ತಾ ಇದ್ದಾಗಲೇ ಏಕಾಏಕಿ ಹೊತ್ತಿ ಉರಿದಿದೆ ಖಾಸಗಿ ಬಸ್. ಹಬ್ಬಕ್ಕೆ ಅಂತ ಬಹಳಷ್ಟು ಜನ ಊರಿಗೆ ಹೋಗುವಂತಹ ಪ್ಲಾನ್ ಮಾಡಿದ್ದಾರೆ. ಹಾಗಾಗಿ ಖಾಸಗಿ ಬಸ್ ಹತ್ತಿದ್ದಾರೆ. ಆದರೆ ಚಲಿಸ್ತಾ ಇರುವಂತಹ ಬಸ್ನಲ್ಲೇ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ. ಅದು ಟೈರ್ ಬ್ಲಾಸ್ಟ್ ಆಗಿ ದಿಢೀರ್ ಬೆಂಕಿ ಹೊತ್ಕೊಂಡಿರೋದು. ಖಾಸಗಿ ಬಸ್ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ಬೆಂಗಳೂರಿನಿಂದ ರಾಯಚೂರಿಗೆ ಹೊರಟಿದ್ದಂತಹ ಬಸ್. ಅದೃಷ್ಟವಶಾತ್ ಬಸ್ನಲ್ಲಿದ್ದಂತಹ 36 ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಟೈರ್ ಬ್ಲಾಸ್ಟ್ ಆದಂತಹ ಹಿನ್ನೆಲೆಯಲ್ಲಿ ಏಕಾಏಕಿ ಖಾಸಗಿ ಬಸ್ ಹೊತ್ತಿ ಉರಿದಿದೆ. ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಬಸ್ನಿಂದ ಎಲ್ಲ ಪ್ರಯಾಣಿಕರು ಜಿಗ್ದಿದ್ದಾರೆ. ಎಸಿ ಬಸ್ ಇದು. ಎಸಿ ಬಸ್ ಅಂದ ತಕ್ಷಣ ಇಂತಹ ಅವಘಡಗಳಾದಂತಹ ಸಂದರ್ಭದಲ್ಲಿ ಒಂದು ರೀತಿ ಉಸಿರುಗಟ್ಟುವ ವಾತಾವರಣ ಕೂಡ ನಿರ್ಮಾಣ ಆಗ್ಬಿಡುತ್ತೆ. ಈ ಸಂದರ್ಭದಲ್ಲಿ ಪ್ರಯಾಣಿಕರು ಕಿರ್ಚಾಡಿದ್ದಾರೆ, ಚೀರಾಡಿದ್ದಾರೆ. ವಿದ್ಯಾರ್ಥಿಗಳು ಕೂಡ ಇದ್ರು. ವಿದ್ಯಾರ್ಥಿಗಳ ಪ್ರಮಾಣ ಪತ್ರ, ದುಬಾರಿ ವಸ್ತುಗಳು ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿದೆ. ಮಧ್ಯರಾತ್ರಿ 2:30 ಸುಮಾರಿಗೆ ಸಂಭವಿಸಿದಂತಹ ಅಗ್ನಿ ದುರಂತ ಇದು. ಬೆಂಕಿ ವಾಸನೆ ಕಂಡು ಡ್ರೈವರ್ಗೆ ಮಹಿಳಾ ಪ್ರಯಾಣಿಕರೊಬ್ಬರು ಹೇಳ್ತಾರೆ. ಮಹಿಳಾ ಪ್ರಯಾಣಿಕರೊಬ್ಬರ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತ ತಪ್ಪಿ ಹೋಗಿದೆ. ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಬಾಗಿಲು ತೆಗೆಯಿರಿ ಅಂತ ಕಿರ್ಚಾಡಿದ್ದಾರೆ ಪ್ರಯಾಣಿಕರು. ಆದರೂ ಕೂಡ ಬಸ್ ನಿಲ್ಸೋದಿಲ್ಲ ಡ್ರೈವರ್. ಅರ್ಧ ಕಿಲೋಮೀಟರ್ ಹಂಗೆ ಹೋಗ್ತಾರೆ. ಬಸ್ ಡ್ರೈವರ್ ನಿರ್ಲಕ್ಷ್ಯದಿಂದಾಗಿನೇ ಈ ದುರ್ಘಟನೆ ಅಂತ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಖಾಸಗಿ ಬಸ್ ಕಂಪನಿಯ ಮಹಾ ನಿರ್ಲಕ್ಷ್ಯಕ್ಕೆ ಜನ ಗರಂ ಆಗಿದ್ದಾರೆ. 2 ದಿನಗಳ ಹಿಂದಷ್ಟೇ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಇಂಥದ್ದೇ ಒಂದು ಭೀಕರ ದುರಂತ ಆಗಿತ್ತು. ಅಲ್ಲೂ ಕೂಡ ಖಾಸಗಿ ಬಸ್ ಬೆಂಕಿಗೆ ಆಹುತಿಯಾಗಿತ್ತು. ಈ ಸಂದರ್ಭದಲ್ಲಿ 15 ಮಂದಿ ಪ್ರಯಾಣಿಕರು ಸಜೀವವಾಗಿ ದಹನಗೊಂಡಿದ್ದರು. ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಕಿಟಕಿಯಿಂದ ಕೆಲವರು ಹೊರಹಾರಿದ್ದಾರೆ. 2 ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಹೇಗಾದಂಥದ್ದು ಘಟನೆ ಇದು? ನಿಜಕ್ಕೂ ಆ ಮಹಿಳಾ ಪ್ರಯಾಣಿಕರ ಸಮಯ ಪ್ರಜ್ಞೆಯನ್ನ ಮೆಚ್ಚಲೇಬೇಕು. ಇಲ್ಲದೆ ಹೋಗಿದ್ದಿದ್ರೆ ದೊಡ್ಡ ಅನಾಹುತನೇ ಆಗ್ಬಿಡ್ತಿತ್ತೇನೋ. ನಿಜವಿನ ಇದು ನಿನ್ನೆ ರಾತ್ರಿ ಬೆಂಗಳೂರಿನಿಂದ ರಾಯಚೂರಿಗೆ ಹೊರಟಿದ್ದಂತಹ ಖಾಸಗಿ ಬಸ್ ಇದು. ಸುಮಾರು ಮಧ್ಯರಾತ್ರಿ 2:30 ಸುಮಾರಿಗೆ ಈ ಒಂದು ಬೆಂಕಿ ಹೊತ್ಕೊಳ್ಳುತ್ತೆ. ಬೆಂಕಿ ಹೊತ್ಕೊಂಡಿರುವಂತಹ ವಿಚಾರವನ್ನ ಬಸ್ನ ಚಾಲಕನಿಗೆ ಹೇಳಿದ್ರು ಸಹ ಆತ ಒಂದು ಬಸ್ ಅನ್ನು ನಿಲ್ಲಿಸದೆ ಅರ್ಧ ಕಿಲೋಮೀಟರ್ಗಳ ಕಾಲ ಅದೇ ರೀತಿಯಾಗಿ ವಾಹನವನ್ನ ಚಾಲನೆ ಮಾಡ್ತಾರೆ. ಅಲ್ಲಿರುವಂತಹ ಪ್ರಯಾಣಿಕರು ತಪ್ಪಿಸ್ಕೊಳ್ಳೋದಕ್ಕೂ ಕೂಡ ಆಗುದಿಲ್ಲ. ಯಾಕಂದ್ರೆ ಆ ಒಂದು ಬಸ್ ಎಸಿ ಬಸ್ ಆಗಿರುವಂತಹ ಕಾರಣಕ್ಕೆ ಅಲ್ಲಿಂದ ಎಲ್ಲೂ ಕೂಡ ತಪ್ಪಿಸ್ಕೊಳ್ಳೋಕೆ ಜಾಗ ಇಲ್ಲದೆ ಎಲ್ಲರೂ ಕೂಡ ಕಿರ್ಚಾಡ್ತಾರೆ. ಅರ್ಧ ಕಿಲೋಮೀಟರ್ ದೂರ ಹೋಗಿ ಆತ ಗಾಡಿಯನ್ನ ಸೈಡಿಗೆ ಹಾಕುವಂತ ಕೆಲಸ ಮಾಡ್ತಾನೆ. ಎಲ್ಲಾ ಪ್ರಯಾಣಿಕರು ಇಳಿಯುತ್ತಿದ್ದಂಗೆ ಇಡೀ ಬಸ್ ಹೊತ್ತಿ ಉರಿದು ಸ್ವಲ್ಪದ್ರಲ್ಲೇ ಎಲ್ಲರೂ ಕೂಡ ಬಚಾವಾಗಿರುವಂತದ್ದು. ಒಟ್ಟು 36 ಜನ ಪ್ರಯಾಣಿಕರು ಈ ಬಸ್ ಅಲ್ಲಿ ರಾಯಚೂರಿಗೆ ಪ್ರಯಾಣ ಮಾಡ್ತಾ ಇದ್ರು. ಆಂಧ್ರ ಪ್ರದೇಶದ ಅನಂತಪುರದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಇನ್ನು ರಾಜಸ್ಥಾನದ ಜೈಸಲ್ಮೇರ್ದಲ್ಲಿ ನಡೆದಂತಹ ಒಂದು ದುರ್ಘಟನೆ ನಮ್ಮ ಕಣ್ಮುಂದೆನೇ ಇದೆ. 20 ಜನ ಸಜೀವ ದಹನಗೊಂಡಿದ್ರು. ಇದೇ ರೀತಿಯಾಗಿ ಬಸ್ ಕೂಡ ಸುಟ್ಟು. ಇದೀಗ ಇಂಥದೇ ಒಂದು ದುರ್ಘಟನೆ ರಾಜ್ಯದಲ್ಲೂ ಕೂಡ ನಡೀತಾ ಇತ್ತು. ಆದ್ರೆ ಅದೃಷ್ಟವಶಾತ್ ಯಾವುದೇ ರೀತಿಯಂತಹ ಪ್ರಾಣಾಪಾಯ ಆಗಿಲ್ಲ. ಆದ್ರೆ ಈಗ ಹಬ್ಬದ ವಾತಾವರಣ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ಜನ ಬೆಂಗಳೂರಿಂದ ಬೇರೆ ಬೇರೆ ಪ್ರದೇಶಗಳಿಗೆ ಪ್ರಯಾಣವನ್ನು ಮಾಡ್ತಾರೆ. ಹೀಗೆ ಪ್ರಯಾಣ ಮಾಡುವಂತಹ ಪ್ರಯಾಣಿಕರನ್ನ ಸೆಳೆಯೋದಕ್ಕೆ ಅಥವಾ ಅವರಿಂದ ಲೂಟಿ ಮಾಡೋದಕ್ಕೆ ಈ ರಿಪೇರಿಯಲ್ಲಿರುವಂತಹ ಬಸ್ಗಳನ್ನು ಕೂಡ ಈ ರೀತಿಯಾಗಿ ರಸ್ತೆಗೆ ಇಳಿಸುವಂತಹ ಕಾರಣಕ್ಕಾಗಿ ಅಲ್ಲಿರುವಂತಹ ಟೆಕ್ನಿಕಲ್ ಅಂದ್ರೆ ತಾಂತ್ರಿಕ ದೋಷಗಳಿಂದಾಗಿ ಈ ರೀತಿ ಬೆಂಕಿಗಳು ಕೂಡ ಹೊತ್ಕೊಳ್ಳುತ್ತೆ. ಹೀಗಾಗಿ RTO ಅಧಿಕಾರಿಗಳು ಈ ಬಸ್ಗಳ ಮೇಲೆ ನಿಗಾ ಇಡಬೇಕಾಗಿತ್ತು. ಅದು ನಿಗಾ ಹಿಡಿದಿರುವಂತಹ ಕಾರಣಕ್ಕಾಗಿ ಈ ಬಸ್ ನಲ್ಲಿ ಕೂಡ ಸಾಕಷ್ಟು ತಾಂತ್ರಿಕ ದೋಷ ಇತ್ತು. ಅದರ ಬಗ್ಗೆ ಕೂಡ ಪ್ರಯಾಣಿಕರು ಆರಂಭದಲ್ಲೇ ದೂರನ್ನು ಕೂಡ ಕೊಟ್ಟಿದ್ರು. ಹೀಗಿದ್ರೂ ಕೂಡ ಈ ಬಸ್ ಅನ್ನ ತೆಗೆದುಕೊಂಡು ಹೋದಂತಹ ಪರಿಣಾಮವಾಗಿ ಆಂಧ್ರ ಪ್ರದೇಶದ ಅನಂತಪುರ ಪಕ್ಕದಲ್ಲಿರುವಂತಹ ಒಂದು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದ್ದು. 36 ಜನ ಪ್ರಯಾಣಿಕರು ಸದ್ಯಕ್ಕೆ ಸೇಫ್ ಆಗಿ ಎಲ್ಲರೂ ಕೂಡ ಇಳಿದಿರುವಂತಹ. ಸದ್ಯಕ್ಕೀಗ ಬಸ್ನ ಚಾಲಕನ ವಿರುದ್ಧ ದೂರು ಕೊಡುವಂತಹ ಕೆಲಸ ಕೂಡ ಪ್ರಯಾಣಿಕರು ಮಾಡಿರುವಂತದ್ದು. ವೀಣಾ, ಥ್ಯಾಂಕ್ ಯು ಮುತ್ತಪ್ಪ.
ಆಗ್ಲಬೇಕಲ್ರಿ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.